ರೋಹಿತ್, ಇವತ್ತು ಆರ್ ಟಿ ನಗರದ ಗಂಗಾನಗರದಲ್ಲಿ 108 ಬಸ್ ಸ್ಟಾಪ್ ಇದೆ. ಆ 108 ಬಸ್ ಸ್ಟಾಪಲ್ಲಿ ಇವತ್ತು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತು ನೋಡ್ಬೋದು, ನ್ಯಾಯ ಬೇಕು, ಆಸಿಫಾ ಮತ್ತು ಉನ್ನಾವು ಬಲಾತ್ಕಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದನ್ನು ಕೂಗನ್ನು ಇಟ್ಕೊಂಡು ಇವತ್ತು ವಿಚಾರವಾದಿಗಳು, ಮುತ್ಸದಿಗಳು, ಮಕ್ಕಳು, ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಈ ಭಾಗದ ಹಿರಿಯರ ಗಣ್ಯರು, ಸಾಹಿತಿಗಳು ವಿಷಯಾಧಾರಿತ ಆಧಾರದ ಮೇಲೆ ಇವತ್ತು ಒಂದು ಒಳ್ಳೆಯ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ರಾಜಕಾರಣ ಈ ದೇಶದಲ್ಲಿ ತಾಂಡವ ಆಡ್ತಾ ಇದೆ. ಆದರೂ ಕೂಡ ಇವತ್ತು ನಡೆದಿರುವಂಥ ಘಟನೆ ಬಗ್ಗೆ ಅವರು ನೋಡ್ತಾ ಇರ್ಬೋದು. ಆಸಿಫಾ ಮತ್ತು ಉನ್ನಾವು ಬಲಾತ್ಕಾರಿಗಳಿಗೆ ಶಿಕ್ಷೆ ಆಗಬೇಕು, ನಮಗೆ ಚುನಾವಣೆ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇರ್ಬೋದು. ಬಂದಿರುವಂಥ ವಿಚಾರಧಾರೆಗಳಿಂದ ತಿಳ್ಕೊಳ್ಳೋಣ. ಸರ್, ಇವತ್ತು ನೀವು ನೋಡ್ತಾ ಇದ್ದೀರಿ, ಇದು ಏನಿದು ಸರ್ವರಟ್ಟಿ ಉನ್ನಾವು ಅಂತ, ಏನು ಸರ್ ಇದ್ರದ್ದು? ಹೌದು, ನಿಮ್ಮ ಮಾಧ್ಯಮಕ್ಕೆ ಬಹಳ ಧನ್ಯವಾದಗಳು. ಈಗೆಲ್ಲ ನೀವು ಈಗಾಗಲೇ ನೋಡಿದ್ರಿ, ಎಲ್ಲ ಧರ್ಮದ ಜನರು ಎಲ್ಲ ಸೇರಿ ಈ ಒಂದು ವಿಷಯದ ಮೇಲೆ ನಾವು ಜಸ್ಟಿಸ್ ಫಾರ್ ಅಂತ ಬಹಳ ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮತ್ತೆ ನಮ್ಮ ನೋವನ್ನು ನಾವು ಪ್ರದರ್ಶಿಸ್ತಾ ಇದ್ದೇವೆ ಎಲ್ಲರೂ ಸೇರಿ. ನನ್ನ ಹೆಸರು ರಾಜೇಶ್ ಅಂತ. ಏನಾಗಿದ್ದೀರಿ? ನಾನು ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಏನಾಗ್ತಾ ಇದೆ ಈ ದೇಶದಲ್ಲಿ? ಈ ದೇಶದಲ್ಲಿ ಬಹಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅತ್ಯಾಚಾರ ಮಾಡ್ತಾನೆ ಇದ್ದಾರೆ. ಮೇಲೆ ಅತ್ಯಾಚಾರ. ಹೌದು. ಮರ್ಮ ಏನು ಸರ್? ಈಗ ಯಾವೊಂದು ನಾವು ಒಂದು ಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ, ಇಡೀ ದೇಶದ ಇಡೀ ವರ್ಲ್ಡ್ ಅಲ್ಲಿ ಎಲ್ಲರೂ ನಮ್ಮನ್ನು ರೇಪಿಸ್ಟ್ ಕಂಟ್ರಿ ಅಂತ ಹೇಳುವಂತ ಒಂದು ಸ್ಥಿತಿಗೆ ಬಂದಿದ್ದೇವೆ. ಭವ್ಯವಾದ ಸಂಸ್ಕೃತಿ ಉಳ್ಳಂತ ಭಾರತ ದೇಶ. ಅದರಲ್ಲೂ ಈ ನಡುವೆ ನಮ್ಮ ಯುನೈಟೆಡ್ ನೇಷನ್ಸ್ ಒಂದು ಸ್ಟೇಟ್ಮೆಂಟ್ ಇದರ ಬಗ್ಗೆ ಹೇಳುವಂತ ಒಂದು ಪರಿಸ್ಥಿತಿ ಬಂತು. ನಮ್ಮ ದೇಶಕ್ಕೆ ಉಲ್ಲಂಘನೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಭಾರತ ದೇಶ ಸಾಗ್ತಾ ಇದೆ. ಈಗ ಈ ಒಂದು ಘಟನೆಯಿಂದ, ಈ ಎರಡು ಘಟನೆಯಿಂದ ನಾವೇನು ತಿಳಿಬಹುದು ಅಂತ ಹೇಳಿದ್ರೆ, ಬಹಳ ಒಂದು ತೀವ್ರವಾಗಿ ನಡೀತಾ ಇದೆ. ಅಂದ್ರೆ ಪೊಲೀಸು ಮತ್ತೆ ಪೊಲಿಟಿಷಿಯನ್ಸು ಎಲ್ಲರೂ ಸೇರಿ ಈ ಒಂದು ಕೃತ್ಯವನ್ನು ಎಸಗಿ ನಮ್ಮ ಮಕ್ಕಳ ಸೇಫ್ಟಿ ಬಗ್ಗೆ ನಮಗೆ ಬಹಳ ಕಾಳಜಿ ಆಗ್ಬಿಟ್ಟಿದೆ. ಎಲ್ಲಿ ನ್ಯಾಯ ಸಿಗ್ಬೇಕಲ್ಲೇ ಅಲ್ಲೇ ನ್ಯಾಯ ಸಿಗ್ತಾ ಇಲ್ಲ. ಒಳ್ಳೇದಾಗ್ಲಿ ಮೇಡಮ್ ಅವರೇ, ತಾವೇನ್ ಹೇಳ್ತೀರಿ? ಬಹಳ ದುಃಖ ಭರಿತವಾಗಿದ್ದೀರಿ ತಾವು. ಇಲ್ಲ, ಏನ್ ಹೇಳ್ಬೇಕಂದ್ರೆ, ಇವಾಗ ಇರುವ ಹೆಣ್ಮಕ್ಳಿಗೆ, ನಮ್ಮ ಮಕ್ಕಳೇ ಆಗಿರ್ಬೋದು, ಬೇರೆ ಮಕ್ಕಳಾಗಿರ್ಬೋದು, ನಾವೇ ಆಗಿರ್ಬೋದು, ಈಗಿರುವ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮಗೆ ಪ್ರೊಟೆಕ್ಷನ್ ಇಲ್ದಂಗೆ ಆಗ್ಬಿಟ್ಟಿದೆ. ನಮ್ಗೆ ಏನಿಲ್ಲ, ನಮ್ಗೆ ಈಗ ಜಸ್ಟಿಸ್ ಬೇಕು ಆಸಿಫಾಗೆ ಮತ್ತೆ ಉನ್ನಾವ್ನೆಲ್ಲ ಆಗಿರೋದಕ್ಕೆ, ಮತ್ತೆ ನಮ್ಗೆ ಪ್ರೊಟೆಕ್ಷನ್ ಬೇಕು. ಇಷ್ಟೇ ನಾನು ಕೇಳೋದು ಗವರ್ಮೆಂಟ್. ಮುನೀರ್ ಸಾಹೇಬ್ರೆ, ಎರಡು ಮಾತಲ್ಲಿ. ಇಂತಹ ಮೃಗೀಯ ಕೆಲಸವನ್ನ ನಮ್ಮ ಭಾರತ ದೇಶದಲ್ಲಿ ಎಕ್ಸ್ಪೆಕ್ಟು ಸಹ ಮಾಡಕ್ ಆಗದಿರುವಂತಹ ಒಂದು ಘಟನೆ ನಡೆದಿದೆ. ಅದನ್ನ ಹೇಳಕ್ ಆಗದಿರುವಂತಹ ನೋವನ್ನ ಅನುಭವಿಸ್ತಾ ಇದೀವಿ. ಇದರಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾರು ಅನ್ನೋದು ಮುಖ್ಯ ಅಲ್ಲ. ಕ್ರೈಮ್ ನಡೆಯುತ್ತೆ, ಅಪರಾಧ ನಡೆಯುತ್ತೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಅಪರಾಧ ನಡೆದ ತಕ್ಷಣ ಯಾವುದೋ ಒಂದು ಸರ್ಕಾರದ ಮೇಲೋ ಅಥವಾ ಇನ್ನೊಂದು ಧರ್ಮದ ಮೇಲೋ ಹಾಕುವಂತ ಕೆಲಸಗಳನ್ನ ಸ್ಪೆಷಲಿ ಮುಸ್ಲಿಮ್ಸ್ಗಳು ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ. ನಮಗಿರುವಂತಹ ನೋವು ಏನಂತ ಹೇಳಿದ್ರೆ, ಒಂದು ಅಪರಾಧ ನಡೆದಾಗ, ಆ ಅಪರಾಧ ನಡೆದು ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ, ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಕ್ಯಾಬಿನೆಟ್ 2 ಸಚಿವರುಗಳು ಅವರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಹೆಣ್ಣಿಗೆ, ಒಂದು ಮಗುವಿಗೆ ಅನ್ಯಾಯ ಆಗಿದೆ, ಆ ಮಗುವಿಗೆ ನ್ಯಾಯ ಕೊಡಿಸಬೇಕಾಗಿ ಪ್ರೊಟೆಸ್ಟ್ ಮಾಡುವಂತಹ ಬದಲು ಅಪರಾಧಿಗಳನ್ನ ಬಚಾವ್ ಮಾಡೋದಕ್ಕೆ ರಕ್ಷಿಸುವ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನಮಗೆ ನೋವಾಗ್ತಾ ಇರುವಂತಹದ್ದು, ನಾವು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಮಗುನೇ, ಅದು ಮಗು ಆಗಿರಲಿ, ಯಾವುದೇ ಹೆಣ್ಣು ಮಕ್ಕಳಿಗೆ ಆಗಿರಲಿ. ನಮ್ಗೆ ಅರ್ಥ ಆಗದೆ ಇರುವಂತಹದ್ದು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬೇಟಿ ಬಚಾವ್ ಅಂತ ಹೇಳಿರುವಂತಹದ್ದು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಅಂತ ಇವಾಗ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಸರ್ಕಾರ ಬರ್ತಾ ಇದೆ, ನಿಮ್ಮ ಬೇಟಿಗಳನ್ನ ಬಚಾವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೋ? ನಾವು ಬರ್ತಾ ಇದ್ದೀವಿ, ನಿಮ್ಮ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಕ್ ಕೊಟ್ಟಿದ್ದಾರೋ ಅನ್ನೋದು ನಮ್ಮ ದೇಶದ ಉದ್ದಗಲಕ್ಕೂ ಪಕ್ಷಾತೀತವಾಗಿ ಜಾತಿ ಧರ್ಮವನ್ನ ಬಿಟ್ಟು ಇದನ್ನ ನಾವು ಪ್ರೊಟೆಸ್ಟ್ ಮಾಡಲೇಬೇಕಾಗಿದೆ. ನಮಗೆ ನ್ಯಾಯ ಬೇಕು. ಇದು ಬರೀ ಅಲ್ಲಿಂದ ಒಂದು ಮಾತ್ರ ಹೇಳ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ನಡೆದಂತಹ ಘಟನೆಗಳು ಆಗಿರ್ಬೋದು, ನಿಮ್ಮ ಮಿನಿಸ್ಟರ್ಗಳಿಗೆ, ನಿಮ್ಮ ಸಿಎಂಗಳಿಗೆ ಬಂದು ಒಂದು ರಿಕ್ವೆಸ್ಟ್ ಕೊಟ್ಟಾಗ್ಲೂ ಸಹ ನೀವು ಅದನ್ನ ಧಿಕ್ಕರಿಸ್ತೀರಾ ಅಂತ ಹೇಳಿದ್ರೆ, ಅದನ್ನ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಇಟ್ಸ್ ಎ ಫೇಲಿಯರ್. ಅದಕ್ಕೋಸ್ಕರ ಇದು ಥ್ರೂ ಔಟ್ ಇಂಡಿಯಾ ನಾವುಗಳು ಅದನ್ನ ಹೋರಾಟ ಮಾಡಲೇಬೇಕು. ನಮಗೆ ನ್ಯಾಯ ಬೇಕೇ ಬೇಕು. ಪೂರ್ಣ ಹೋರಾಟಕ್ಕೆ
ಮೂಲ ಅನ್ನೋದೇ ಡಾಕ್ಟರ್ ಸಾಹೇಬರು ಒಂದು ವಿಷಯಾಧಾರಿತ ಹೋರಾಟಗಾರರು. ಅವರು ಕೂಡ ವೃತ್ತಿಯಿಂದ ವೈದ್ಯಕೀಯನಾದರೂ ಕೂಡ ನ್ಯಾಯಕ್ಕಾಗಿ ನನ್ನ ಹೋರಾಟ ಅನ್ನೋದೇ ಡಾಕ್ಟರ್ ಸಾಹೇಬರ ನಿಲುವು ಕೂಡ. ಇವತ್ತು ಅವರು 108 ಬಸ್ ಸ್ಟಾಪಲ್ಲಿ ಶಾಂತಿಯುತವಾಗಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ನ್ಯಾಯಕ್ಕೆ ಬದ್ಧ ಆಗಬೇಕು. ನಮ್ಮ ಏನು ಆಸಿಫಾ ಇದ್ದಾಳೆ, ಉನ್ನಾವೋ ಇದ್ದಾಳೆ, ಆ ಬಲಾತ್ಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಡಾಕ್ಟರ್ ಸಾಹೇಬರು ತಮ್ಮ ಸಂಗಡಿಗರ ಜೊತೆಯಲ್ಲಿ ಬೆಂಬಲಿಗರ ಜೊತೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅವರಿಂದ ತಿಳ್ಕೊಳ್ಳೋಣ. ಡಾಕ್ಟರ್ ಸಾಹೇಬ್ರೆ, ಇಲ್ಲಿ ಬಂದಿರೋ ನಮ್ಮ ನ್ಯೂಸ್ ಚಾನೆಲ್ ಅವರಿಗೆ ಮತ್ತು ಎಲ್ಲ ಸಂಗಡಿಗರಿಗೆ, ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ, ಈ ಏರಿಯಾದ ನಮ್ಮ ಬಡಾವಣೆಗೆ ಎಲ್ಲ ಜನರಿಗೆ ಮತ್ತು ಇಡೀ ಭಾರತೀಯರಿಗೆ ನಮ್ಮ ಈ ಒಂದೇ ಸಣ್ಣ ಸುದ್ದಿ, ಒಂದು ಸಂದೇಶ ಏನಂದರೆ, ನಮ್ಮ ಭಾರತ ಜನತೆಯಲ್ಲಿ ಹ್ಯುಮ್ಯಾನಿಟಿ ಅನ್ನೋದೇ ಈಗ ನಾವು ಕಳೆದುಕೊಂಡಿದ್ದೀವಿ. ಹ್ಯುಮ್ಯಾನಿಟಿ ಸಿಂಪಲ್ ಪದ, ಬಟ್ ಅದನ್ನು ಕಾಪಾಡ್ಕೊಂಡು ಹೋಗೋದು ಇಷ್ಟು ವರ್ಷಗಳಿಂದ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಹಿಂದೂ ಮುಸ್ಲಿಂ ಸಿಕ್ಕಿ ಸಭೆ ಸಚ್ಮುಚ್ ಬಾಯಿ ಅಂತ ಒಂದು ವಾಕ್ಯವಾತ್ರ ಆಗ್ಬಿಟ್ಟಿದೆ ಈ ನಡುವೆ. ಇಷ್ಟೊಂದು ಇದೆಲ್ಲ ಮರಿತಾ ಇದ್ದೀವಿ. ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು ಎಲ್ಲ ಕಡೆ ಅವ್ರಿಗೆಲ್ಲ ರೇಪ್ ಆಗೋದಿರಲಿ, ಒಂದು ಕಡೆ ಬರೀ ರೇಪಲ್ಲ ದರೋಡೆ ಆಗೋದು ಅಂತ ಅವ್ರಿಗೆ ಮನೆಗೆ ಕೊಲೆ ಮಾಡೋದು, ಸಣ್ಣ ಸಣ್ಣ ಟಾರ್ಚರ್ ಮಾಡೋದು, ಅದಕ್ಕೆಲ್ಲ ನಡೀತಾ ಇದೆ. ಇದೆಲ್ಲ ಪೊಲಿಟಿಕಲ್ ಗೇಮ್ಸ್ ಇರ್ಬೋದು, ಇಲ್ಲಾಂದ್ರೆ ವ್ಯಕ್ತಿತ್ವವಾಗಿ ಇರ್ಬೋದು. ನಮ್ಮ ಇಂಡಿಯಾದ ಸರ್ಕಾರ ನಮ್ಮನ್ನೆಲ್ಲ ನಮ್ಮ ರೈಟ್ಸ್ನ ನಮ್ಮನ್ನ ಭದ್ರತೆಯಿಂದ ಇಟ್ಕೊಳ್ಳುವಂಥ ಸರ್ಕಾರ, ಅವರೇ ನಮಗೆ ಏನು ಸಹಕಾರ ಕೊಡ್ತಾ ಇಲ್ಲ. ಅವ್ರ ಹತ್ರ ಹೋದರೆ ಉಲ್ಟಾ ನಮಗೆ ಜೈಲಿನಲ್ಲಿ ಹಾಕೋದು, ಯಾರು ದೋಷ ಮಾಡಿದಾರೆ ಅಂತ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ಆಗಿರಲಿ, ಬಡವರಿಗಾಗಿರಲಿ ಇಂಥ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಇದು ಒಂದು ಸೈಲೆಂಟ್ ಪ್ರೊಟೆಸ್ಟು, ನಮ್ಮ ಭಾವನೆಗಳನ್ನ ಎಲ್ಲರಿಗೂ ನಾವು ಅರ್ಪಿಸ್ತಾ ಇದ್ವಿ. ನನ್ನ ಜೊತೆ ನಮ್ಮ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ನಮ್ಮ ಬಡವನದವರೆಲ್ಲ ಇದ್ದಾರೆ. ಇದೆಲ್ಲ ಎಲ್ಲರಿಗೂ ಸೇರಲಿ. ಮತ್ತೆ ನಾನು ಎಲ್ಲ ಹೇಳಕ್ಕಾಗಲ್ಲ ಎಷ್ಟೆಷ್ಟು ತೊಂದರೆಗಳು ಆಗಿವೆ, ಏನೇನಾಗಿದೆ ಅಂತ. ಬಟ್ ಮಾಧ್ಯಮದಲ್ಲಿ ಇದೆಲ್ಲ ಇದೆ. ಇದರಿಂದ ಎಲ್ಲರೂ ತಿಳ್ಕೊಂಡು ಇದೊಂದು ಅತಿ ದೊಡ್ಡ ಮತದಲ್ಲಿ ಹೋಗಿ ನಮಗೆಲ್ಲ ನ್ಯಾಯ ಸಿಗಲಿ. ಸಣ್ಣ ಮಕ್ಕಳು, ಹಿರಿಯರಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು. ನಮ್ಮ ಸರ್ಕಾರವು ಎಲ್ಲರಿಗೂ ಒಂದು ಏಕೈಕ ದೃಷ್ಟಿಯಿಂದ ರಕ್ಷಣೆ ಮಾಡಿ ಎಂದು ಒಂದು ಸಣ್ಣ ಪ್ರಾರ್ಥನೆ ಮಾಡಿ ನನ್ನ ಎಲ್ಲರ ಪರವಾಗಿ ನಾವು ಒಂದು ಸಣ್ಣ ಬೇಡಿಕೆಯನ್ನು ನೀಡುತ್ತೇನೆ. ಒಳ್ಳೆಯದಾಗಲಿ. ನನ್ನ ದೇಶದ ಪುತ್ರಿ ಆಸಿಫಾ ಅವರಿಗೆ ಈ ನ್ಯಾಯ ಸಿಗಬೇಕು. ಎಲ್ಲರೂ ಜೊತೆಯಲ್ಲಿ ಕೂಡಿ ಇಡೀ ಇಂಡಿಯಾ ದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರಿಗೆ ನ್ಯಾಯ ಸಿಗಬೇಕಂತ ನಮ್ಮದು ಇದು. ಅದರಿಂದ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ದೀವಿ. ಸರ್, ಇದು ಒಬ್ಬರಿಗಾಗಿರೋದು ಅನ್ಯಾಯವಲ್ಲ. ಇದು ಈಚ್ ಅಂಡ್ ಎವ್ರಿ ಹೌಸ್ ಪ್ರಾಬ್ಲಮ್. ಇದು ಈಚ್ ಅಂಡ್ ಎವ್ರಿ ಹೌಸ್ ಈ ತರ ಅನ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಆಗಿರೋದು ಅಂದ್ಬಿಟ್ಟು ಜಸ್ಟಿಸ್ ಟು ಬಿ ಗಿವನ್. ಅವ್ರನ್ನ ಹ್ಯಾಂಗೇ ಮಾಡಬೇಕು. ಇವಾಗ 8 ಇಯರ್ ಹುಡುಗಿ ಹೊರಗಡೆ ಬರಕ್ಕಾಗಲ್ಲ ಅಂದ್ರೆ ನನ್ನಂತ 58 ಇಯರ್ ಲೇಡಿ ಹೊರಗಡೆ ಬರಕ್ಕಾಗತ್ತಾ? ಬರೀ ಮಾತುರಲ್ಲಿ ಮಹಿಳೆ ಜ್ಞಾಪನ ಬರ್ತಾರೆ. ಬಟ್ ಏನವ್ರಿಗೆ ತೊಂದರೆ ಆಗುತ್ತೆ ಅವ್ರು ಕಂಡಿರಬೇಕು. ಅವ್ರನ್ನ ಶಿಕ್ಷೆ ಆಗ್ಬೇಕಂತ ಹೇಳೋ ಇವತ್ತು ಗಂಟೆ ಒಂದು ಮಾತಾಡಿಲ್ಲ. ಬೇರೆ ಮಾತಿಗೆಲ್ಲ ಇಮಿಡಿಯೇಟ್ ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಟ್ವೀಟ್ ಮಾಡ್ತಾ ಇಲ್ಲ? ಯಾಕೆ ಒಂದು ಮುಸ್ಲಿಂ ಮಹಿಳೆ ಅಂತಾನಾ? Muslims, Hindus, whatever it is, respect for women is the most wanted one now in our country. We need to save our women folks. Protecting for talaq. What is the use of talaq? No, they did bring the talaq this thing. We don't have to see this is the first reality to be given for the women's, not the talaq. We need to make it is irrespective of religion. Women's to protect. Okay, this is what we want to give a message to our Prime Minister of India. We want justice! 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 Justice for Asifa! Justice for Asifa! Justice for Asifa! Justice for Asifa! We actually want justice for girls because India's also becoming not safe for ladies to come out. We also want that our environment should. 1 year girl is not safe. रात के दिन एक रात में उसने पैसे बदले, एक रात में उसने टैक्सेशन सिस्टम बदला, लेकिन एक रात में वो बच्ची को जस्टिस नहीं दिला पा रहा. इतनी क्या? इसके बच्चे नहीं. सही बोला. One day it took to change the notes. One day it took to change the taxation system. Why the hell is he not coming here to give justice to that female who just died? How can he do like that? He has all rights to roam the whole world. Why can't he come?
just separated by religion. There was even a police officer involved in that. How should we even trust the police now? There was even a police officer involved in that. ಸಂವಿಧಾನ ಬುಡ ಮೇಲಾಗ್ತಾ ಇದೆ. ನಮಗೆ ಆಸಿಫಾ ಬಚಾವ್ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅವರಂತೂ ಸತ್ತೋದ್ರು, ಆದರೆ ಬರೋಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ರೋಹಿತ್ ಖಂಡ ತುಂಡವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಹೋರಾಟಗಾರರ ಮನಸ್ಸಲ್ಲಿ ದುಃಖ ಮಡುಗಟ್ಟಿದೆ. ಅವರು ವಾತಾವರಣ ನೋಡಿದರೆ ಅವ್ರಿಗೆ ಶಾಂತಿ ಎಲ್ಲೋ ಒಂದು ಕಡೆ ಭಂಗ ಆಗಿದೆ. ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಮಾರಣ ಹೋಮ ನಡಿಬಾರ್ದು, ಸಂವಿಧಾನ ಬುಡ ಮೇಲಾಗಬಾರ್ದು, ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಆಗಬಾರ್ದು. ಒಂದು ನಂಬಿಕೆ ಇಟ್ಟಿರುವಂಥ ಈ ಪ್ರಪಂಚದಲ್ಲಿ ಯಾವುದನ್ನ ದೇಶ ಇದ್ರೆ ಅದು ಭಾರತ ದೇಶ ಅಂತೇಳಿ ಖಂಡಿತವಾಗಿ ಹೇಳುವಂಥ ದೇಶದಲ್ಲಿ ಇವತ್ತು ಎಲ್ಲ ದೇಶಗಳಲ್ಲಿ ಅತ್ಯಾಚಾರಿ ದೇಶ ಅದು ಭಾರತ ದೇಶ ಅನ್ನೋ ಮಟ್ಟಕ್ಕೆ ತಲುಪಿದೆ ಅನ್ನೋ ಮಾತನ್ನ ಉಗ್ರವಾಗಿ ಪ್ರತಿಭಟನೆಕಾರರು ಹೇಳ್ತಾ ಇರೋದಂಥದ್ದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, RT ನಗರ, ಬೆಂಗಳೂರು.